ಹಾಯ್ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೊದಲೇ ಪ್ರಿಪೇರ್ ಆಗಿದೆ ಪಲಾವ್ ಮಾಡೋಣ ಅಂತ. ನನಗಿಂತ ಮುಂಚೆ ಎದ್ದು ತರಕಾರಿ ಏನೇನು ಬೇಕು ಪಲಾವ್ಗೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಬನ್ನಿ ಪಲಾವ್ಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಈರುಳ್ಳಿ, 1 ಇಂಚು ಶುಂಠಿ, ಹಾಗೆ 4ರಿಂದ 5 ಎಸಳು ಬೆಳ್ಳುಳ್ಳಿ, 3ರಿಂದ 4 ಹಸಿಮೆಣಸಿನಕಾಯಿ, 1 ಟೊಮೆಟೊ, ಹಾಗೆ 1 ಮುಷ್ಟಿ ಪುದೀನ, ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡೆ. ಪಲಾವಿಗೆ ನಾನಿಲ್ಲಿ ತರಕಾರಿ ಸ್ವಲ್ಪ ಬೀನ್ಸು, ಹಾಗೆ 1 ಆಲೂಗಡ್ಡೆ, 1 ಕ್ಯಾರೆಟು, 1 ಗೆಡ್ಡೆಕೋಸು, ಸ್ವಲ್ಪ ಬಟಾಣಿ ಹಾಕ್ಕೊಂಡೆ. ನಾನಿಲ್ಲಿ ಪಲಾವಿಗೆ ಹಾಕ್ಕೊಳ್ಳೋಕ್ಕೆ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಯಕ್ಕಿಟ್ಟೆ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿಟ್ಟಿರೋಂಥ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಎಲ್ಲ ಫ್ರೈ ಆದಮೇಲೆ 1 ಈರುಳ್ಳಿ ಮತ್ತು 3 ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. 1 ಟೊಮೆಟೊ ಹಾಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡೆ. ರುಬ್ಬಿಟ್ಟಿರೋಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ 1 ಕಪ್ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕಟ್ ಮಾಡಿಟ್ಟಿರೋಂಥ ತರಕಾರಿನ ಕೂಡ ಸೇರಿಸ್ಕೊಂಡು ನೆನೆಸಿಟ್ಟಿರೋಂಥ ಅಕ್ಕಿನ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಕೂಡ ಸೇರಿಸ್ಕೋಬೇಕು. 1 ಸ್ಪೂನ್ ಅರಿಶಿಣ ಪೌಡರ್, ಹಾಗೆ 1 ಸ್ಪೂನ್ ಜೀರಿಗೆ ಪೌಡರ್, ಕೊತ್ತಂಬರಿ ಪೌಡರ್ 1 ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ನಿಂಬೆ ರಸ ಸೇರಿಸ್ಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 3 ಅಥವಾ 4 ವಿಜಿಲ್ ಕೂರಿಸ್ಕೊಂಡ್ರೆ ಬಿಸಿ ಬಿಸಿ ವೆಜ್ ಪಲಾವ್ ರೆಡಿ ಆಗುತ್ತೆ. ಪಲಾವ್ ಜೊತೆ ನೆಂಚ್ಕೊಳ್ಳೋಕ್ಕೆ ರಾಯ್ತ ಕೂಡ ಮಾಡಿಕೊಂಡೆ. ಹಾಗೆ ನಾನು ಮಧ್ಯಾಹ್ನ ಲಂಚಿಗೆ ಅಂತೇಳಿ ಬಾಯ್ಲ್ಡ್ ರೈಸ್ ಮತ್ತು ಸಾಂಬಾರು, ಈವ್ನಿಂಗಿಗೆ ಪಲಾವ್ನ ಬಾಕ್ಸ್ ಪ್ಯಾಕ್ ಮಾಡಿಕೊಂಡೆ. ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಶೂ ಹಾಕ್ಕೊಂಡು ಹೊರಟೆ ನನ್ನ ಡ್ಯೂಟಿಗೆ. ಹಾಗೆ ಸ್ಟೋರ್ ಓಪನ್ ಮಾಡಿಕೊಂಡು ನಂದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಾವು ಮಧ್ಯಾಹ್ನ ಊಟಕ್ಕೆ 4 ಜನ ಕೂಡ ಒಟ್ಟಿಗೆ ಕೂತ್ಕೋತೀವಿ. ಅಕ್ಕ ಮತ್ತು ನಿಕ್ಕು ಟಿಫನ್ ವಾಶ್ ಮಾಡಿಕೊಂಡು ನೋಡಿದರೆ ಬಕೆಟಲ್ಲೇ ಹೊತ್ಕೊಂಡು ಬಂದವರೆ. ಸಂಜೆ ಹಸಿವಾಗ್ತಿತ್ತು ಅಂತೇಳಿ ನಾನು ತಂದಿರೋ ಪಲಾವ್ ತಿಂದ್ಕೊಂಡು ನಮ್ಮ ಮ್ಯಾನೇಜರು ದೋಸೆ ಮತ್ತು ಸಾಗು ಚಟ್ನಿ ಕೊಟ್ಟಿದ್ದರು. ಅದನ್ನು ತಿಂದ್ಕೊಂಡು ಸ್ಟೋರ್ ಕ್ಲೋಸ್ ಮಾಡಿಕೊಂಡು ನಾನು ಹೊರಟೆ ರೂಮ್ಗೆ. ನನ್ನಿವತ್ತಿನ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.